ಈ ದುರ್ಗನ್ ದಿನಾ ಒಂದ್ ನಾಟಕ ಇರುತ್ತಲ್ಲ. ಏನಾಯ್ತು? ಶಾನ್ವಿ, ಅಂಬಿಕಾ ಮತ್ತೆ ದುರ್ಗಾ ಸ್ವಂತ ಅಕ್ಕ ತಂಗಿದ್ರು. ಶರತು, ಏನಪ್ಪ ಹೇಳ್ತಿದ್ಯಾ? ಅಂಬಿಕಾ ಮತ್ತೆ ಈ ದುರ್ಗಾ ಅಕ್ಕ ತಂಗಿರಾ? ಶರತ್, ನೀ ಹೇಳ್ತಾ ಇರೋದು ನಂಬೋದಕ್ಕೆ ಆಗ್ತಾ ಇಲ್ವಲ್ಲಪ್ಪ. ಅವರಿಬ್ರು ಒಡ ಹುಟ್ಟಿದವ್ರ, ಅಕ್ಕ ತಂಗಿಯರ. ಎಂಥ ಕ್ರೂರ ವಿಧಿಯಾಟನೋ ಪಾಪ. ಅಂಬಿಕಾ ತನ್ನ ಕುಟುಂಬದವ್ರು ಯಾರು ಅಂತ ಗೊತ್ತಾಗೋ ಮೊದಲೇ ಈ ಲೋಕನೇ ಬಿಟ್ಟು ಹೊಟ್ಟೋದ್ಲು. ಇನ್ನು ದುರ್ಗಾ ಅಕ್ಕ ಅಕ್ಕ ಅಂತ ಅವಳು ಹುಡುಕಾಟದಲ್ಲೇ ಇಲ್ಲಿಗೆ ಬಂದ್ಲು. ಆದ್ರೆ ಓ, ಅದಕ್ಕೆ ನಾವು ಇವಳು ಇಷ್ಟು ಕಾಟ ಕೊಡ್ತಾ ಇರೋದು. ಆ ಅಂಬಿಕಾನು ಅಷ್ಟೇ, ಈ ದುರ್ಗಾನು ಅಷ್ಟೇ. ಇಬ್ರು ಕಿರಿಕಿರಿ ಜನ್ಮಗಳು. ಇವ್ರ ಜನ್ಮಕ್ಕಿಷ್ಟ. ಪಾಪ ಅದಕ್ಕೆ ಎಷ್ಟು ನೋವಾಗಿರ್ಬೇಡ. ನಮ್ಗೆ ವಿಷಯ ಯಾಕೆಷ್ಟು ಲೇಟಾಗಿ ಗೊತ್ತಾಯ್ತು? ಶರತ್, ಈ ವಿಷಯ ಕೇಳಿ ನನಗೆ ಎದೆ ಒಡೆದಂಗೆ ಆಗ್ತಾ ಇದೆಯಲ್ಲೋ. ಇನ್ ಪಾಪ ದುರ್ಗಾ ತನ್ನ ಅಕ್ಕ ಬದುಕಿಲ್ಲ, ಸತ್ತೋಗಿದ್ದಾಳೆ. ನನ್ನ ನೋವನ್ನ ಹೇಗೆ ತಡ್ಕೋತಾಳೋ ಏನೋ. ಇತ್ತೊಬ್ಳಕ್ಕ, ಅವಳನ್ನ ಈ ಜನ್ಮದಲ್ಲಿ ನೋಡಕ್ಕಾಗಲ್ಲ ಅನ್ನೋದನ್ನ ಅವಳು ಹೇಗೋ ಸಹಿಸ್ಕೋತಾಳೆ. ಪಾಪ ಕಣೋ. ಹೌದಮ್ಮ, ಅವಳಕ್ಕನ ಅವಳು ಕಳ್ಕೊಂಡಿರೋ ನೋವು ಅವಳನ್ನ ಕಿತ್ತು ತಿಂತ ಇದೆ. ತುಂಬ ನೊಂದಿದ್ದಾಳಮ್ಮ ಅವಳು. ಇನ್ಮೇಲೆ ನಾವೆಲ್ಲ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಳ್ಳೋಣ ಶರತ್, ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ ಬಿಡು. ನಾನು ಎಷ್ಟು ನೋವು ಕೊಡಬೇಕು ಅಂದ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿನೇ ಅನುಭವಿಸ್ತಾ ಇದ್ದಾಳೆ ಆ ದುರ್ಗಾ. ಅಮ್ಮ ಮಂಚರಿ ಅಮ್ಮ, ಆ ದುರ್ಗಾಗೆ ಅಂಬಿಕಾನೇ ತನ್ನ ಸ್ವಂತ ಅಕ್ಕ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟಿದೆ. ಅವಳು ಸುಮ್ಮನೆ ಕೂರೋ ಅಂತ ಹುಡುಗಿನೇ ಅಲ್ಲ, ಏನಾದ್ರೂ ಒಂದು ಸಾಹಸಕ್ಕೆ ಕೈ ಹಾಕೇ ಹಾಕ್ತಾಳೆ. ಅದಕ್ಕೆ ಅವಕಾಶ ಕೊಡಬೇಡ ಮಾಲಿಕ. ಇನ್ನು ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ಅಂಬಿಕಾಳ ಎಲ್ಲ ಶಕ್ತಿಗಳು ನನ್ನ ಪಾಲಾಗುತ್ತೆ. ಅಂಬಿಕಾನ ಹೆಸರು ಈ ಜಗತ್ತಿನಿಂದ ಶಾಶ್ವತವಾಗಿ ಅಳಿಸೋಗುತ್ತೆ. ಅವಳು ಸಂಪೂರ್ಣವಾಗಿ ಮಾಯವಾಗ್ತಾಳೆ. ಆದ್ರೆ ದುರ್ಗಾ ಸುಮ್ಮನೆ ಇರೋದಿಲ್ಲ ಅಮ್ಮ. ಇನ್ನವಳಪ್ಪ ಶಂಭು, ಅವನಂತೂ ಸುಮ್ಮನೆ ಕೂರೋ ಅಂತವನೇ ಅಲ್ಲ. ಇಬ್ರು ಯಾವ್ದಾದ್ರೂ ದಾರಿ ಹುಡುಕ್ಬಿಟ್ರೆ ಅವಕಾಶ ಇದೆ. ಅದಕ್ಕೆ ಹೇಳ್ತಿರೋದು ಹುಷಾರಾಗಿರುವಂತ. ದುರ್ಗಾಗೆ ಸತ್ಯ ಗೊತ್ತಾಗಿರೋದು ನಮಗೆ ತುಂಬಾ ಅಪಾಯಕಾರಿ. ಅವಳು ಈ 2 ದಿನಗಳಲ್ಲಿ ಯಾವುದೇ ಹೆಜ್ಜೆ ಇಡದ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅವಳಿಂದ ಅಂಬಿಕಾಳನ್ನ ಉಳಿಸೋದಕ್ಕೆ ಸಾಧ್ಯ ಆಗಬಾರದು. ನೀವು ಚಿಂತೆ ಮಾಡಬೇಡಿ ಅಮ್ಮ. ಆ ದುರ್ಗನ್ ಮೇಲೆ ನಾನೊಂದು ಕಣ್ಣಿಟ್ಟಿರ್ತೀನಿ. ನನ್ನ ಅನುಮತಿ ಇಲ್ಲದೆ ಅವಳು ಒಂದು ಹೆಜ್ಜೆ ಕೂಡ ಮುಂದಿಡಬಾರ್ದು. ಅವಳನ್ನ ಹೇಗೆ ಕಟ್ಟಾಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಒಳ್ಳೆಯದು ಮಾಲ್ವಿಕಾ, ಇನ್ನೆರಡು ದಿನ ಕಳೆದ್ರೆ ನಾನು ಶಕ್ತಿಶಾಲಿ ಆಗ್ತೀನಿ. ಅಲ್ಲಿಂದ ನಮ್ಮ ಅಮರತ್ವ ಪಡೆದುಕೊಳ್ಳೋದಕ್ಕೆ ದಾರಿ ಸಲೀಸಾಗುತ್ತೆ. ಇಲ್ಲದಿದ್ರೆ ನಾವು 1000 ವರ್ಷ ಪಟ್ಟ ಕಷ್ಟ ಮತ್ತೆ ಅನುಭವಿಸಬೇಕಾಗಬಹುದು. ದುರ್ಗನ್ನ ಹತೋಟಿಯಲ್ಲಿಡು. ಪುಟ್ ಮೇಡಮ್,
ಇನ್ನೂ ನಿದ್ದೆ ಮಾಡ್ಲಿಲ್ವಾ? ದುರ್ಗಾ, ನನಗೆ ನಿದ್ದೆ ಬರ್ತಿಲ್ಲ. ನಿನಗೂ ಅಮ್ಮ ನೆನಪಾಗ್ತಾ ಇದ್ದಾರಾ? ಅದು ಪುಟ್ ಮೇಡಮ್, ನನಗೂ ನಮ್ಮಮ್ಮ ನಂಗೆ ನೆನಪಾಗ್ತಿದ್ದಾಳೆ. ದುರ್ಗಾ, ಅಮ್ಮ ನನ್ನನ್ನು ಬಿಟ್ಟು ಹೋದಾಗ ನಂಗೆ ಇದೇ ತರ ಅಳು ಬರ್ತಿತ್ತು. ಅಮ್ಮ ತುಂಬಾ ನೆನಪಾಗ್ತಿದ್ಲು, ಅಳುನು ಬರ್ತಿತ್ತು. ಆಗ ನಂಗೆ ಈ ಗೊಂಬೆ ಅಮ್ಮ ತರ ಕಾಣಿಸ್ತು. ಇದ್ರಲ್ಲಿ ನಾನು ಅಮ್ಮನ್ ನೋಡ್ದೆ. ಇದನ್ನ ಹಗ್ ಮಾಡ್ಕೊಂಡ್ರೆ ಅಮ್ಮನೇ ನನ್ನ ಜೊತೆ ಇದಾರೆ ಅನ್ಸ್ತಿತ್ತು. ಇನ್ಮೇಲೆ ನಿಂಗೆ ಅಮ್ಮ ನೆನಪಾದಾಗ ಈ ಗೊಂಬೆ ನಿನ್ನ ಹತ್ರನೇ ಹಿಡ್ಕೊ, ಆಗ ನಿನ್ ಬೇಜಾರು ಕಡಿಮೆ ಆಗುತ್ತೆ. ಅಕಸ್ಮಾತ್ ನಿನಗಮ್ಮ ನೆನಪಾದ್ರೆ? ದುರ್ಗಾ, ಈಗ ನನ್ಕಿಂತ ಹೆಚ್ಚು ನಿಂಗೆ ಅಮ್ಮ ಬೇಕು. ಅಮ್ಮನ ನೀನೇ ಹಿಡ್ಕೊ. ಪುಟ್ ಮೇಡಮ್, ಇಷ್ಟೇನ ನಾನು ಅನಾಥೆ ಅನ್ಕೊಂಡಿದ್ದೆ. ಆದ್ರೆ ನಮ್ಮಕ್ಕ ಹೋಗುವಾಗ ಅವಳು ನೆರಳಾಗಿ ನಿನ್ನ ರೂಪದಲ್ಲಿ ನಿನ್ನ ನನ್ನ ಹತ್ರ ಬಿಟ್ಟು ಹೋಗಿದ್ದಾಳೆ.